ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಬೆಳಗ್ಗೆ ಒಂದು ವಿಡಿಯೋ ಹಾಕಿದ್ದೆ. 17ನೇ ಕಂತಿನ ಹಣ ಜಮೆ ಆಗಿದೆ. ಮೊದಲನೇ ಹಂತವಾಗಿ ಯಾವ ಜಿಲ್ಲೆಗಳಿಗೆ, ಒಟ್ಟು 14 ಜಿಲ್ಲೆಗಳಿಗೆ ಅಮೌಂಟು ಜಮೆ ಆಗಿತ್ತು. ಅದು ನಿನ್ನೆ ಜಮೆ ಆಗಿತ್ತು, ಮಾರ್ಚ್ 10ನೇ ತಾರೀಕು. ಹಾಗಿದ್ರೆ ಇವತ್ತು ಯಾವ ಜಿಲ್ಲೆಗಳಿಗೆ 17ನೇ ಕಂತಿನ ಹಣ ಬಿಡುಗಡೆ ಆಗಿದೆ, ಹೊಸದಾಗಿ ಯಾವ ಜಿಲ್ಲೆ ಇವತ್ತು ಆ್ಯಡ್ ಆಗಿದೆ ಅನ್ನೋ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಯಾವ ಜಿಲ್ಲೆಗಳಿಗೆ 2,000 ರೂಪಾಯಿ ಅಮೌಂಟು ಕ್ರೆಡಿಟ್ ಆಗಿದೆ ಅನ್ನೋ ಸಂಪೂರ್ಣವಾದ ಮಾಹಿತಿ ಈ ವಿಡಿಯೋದಲ್ಲಿ ಸಿಗುತ್ತೆ. ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ದರೆ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ ಮೇಲೆ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಮುಂದೆ ಏನೇ ವಿಡಿಯೋ ಹಾಕಿದ್ರು ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಬರುತ್ತೆ. ಆಲ್ರೆಡಿ ಯಾರ್ಯಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವರೆಲ್ಲರಿಗೂ ಕೂಡ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಹಾಗೆ ಯಾರಿಗಾದರೂ ಅನ್ನಭಾಗ್ಯ ಯೋಜನೆ ಹಣ ಅಥವಾ ಗೃಹಲಕ್ಷ್ಮಿ ಹಣ ಇವತ್ತು ಬಂದಿತ್ತು ಅಂದರೆ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ನಿಮ್ಮದು ಯಾವ ಡಿಸ್ಟಿಕ್ ಅನ್ನೋದನ್ನ ಕೂಡ ತಿಳಿಸಿ, ತುಂಬಾ ಸಹಾಯ ಆಗುತ್ತೆ. ನಿನ್ನೆ ನಿಮಗೆ ಒಟ್ಟು 14 ಜಿಲ್ಲೆಯ ಮಹಿಳೆಯರಿಗೆ ಗೃಹಲಕ್ಷ್ಮಿ ಹಣ ಬಂದಿತ್ತು. 14 ಅಂದಿದ ತಕ್ಷಣ 14 ಜಿಲ್ಲೆಯವರಿಗೆ ಅಲ್ಲ, ಇನ್ನೂ ಸ್ವಲ್ಪ ಹೆಚ್ಚು ಕಮ್ಮಿ ಆಗಬಹುದು. ನನಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಒಟ್ಟು 14 ಜಿಲ್ಲೆಗಳಿಗೆ ರಾಯಚೂರು, ಹಾವೇರಿ, ಉಡುಪಿ, ಧಾರವಾಡ, ಬಾಗಲಕೋಟೆ, ವಿಜಯಪುರ, ಬೀದರ್, ಗುಲ್ಬರ್ಗ, ಚಿತ್ರದುರ್ಗ, ಬೆಳಗಾವಿ, ಯಾದಗಿರಿ, ವಿಜಯನಗರ ಇಷ್ಟು ಡಿಸ್ಟಿಕ್ ಅವರಿಗೆ ಮತ್ತು ಕಲಬುರಗಿ, ಬಳ್ಳಾರಿ ಡಿಸ್ಟಿಕ್ ಅವರು ಹಣ ಬಂದಿದೆ ಅನ್ನೋ ಸ್ಕ್ರೀನ್ಶಾಟ್ಗಳನ್ನ ಹಾಕಿದ್ರು. ನನ್ನ ಹಳೆ ವಿಡಿಯೋ ನೋಡಿದ್ರೆ ಅದರಲ್ಲಿ ಮಾರ್ಚ್ 10ನೇ ತಾರೀಕು ನಿನ್ನೆ ಅಮೌಂಟ್ ಬಂದಿರೋದು ವಿತ್ ಪ್ರೂಫ್ ಇನ್ಫಾರ್ಮೇಷನ್ ಸಿಗುತ್ತೆ. ಅದರಲ್ಲಿ ಗೃಹಲಕ್ಷ್ಮಿ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ. ಅಮೌಂಟ್ ಬಂದಿರೋ ಸ್ಕ್ರೀನ್ಶಾಟ್ ಕೂಡ ಹಾಕಿದ್ದೀನಿ, ಬೇಕಿದ್ರೆ ಒಂದ್ಸಲ ಆ ವಿಡಿಯೋನ ನೋಡಿಲ್ಲ ಅಂದರೆ ನೋಡ್ಕೊಳ್ಳಿ. ಇವತ್ತು ಮಾರ್ಚ್ 11 ಆಗಲೇ ಸಂಜೆ 5:15 ಆಗ್ತಾ ಬಂತು. ಇಲ್ಲಿವರೆಗೂ ಯಾವ ಜಿಲ್ಲೆಗಳಿಗೆ ಇವತ್ತು ಹಣ ಕ್ರೆಡಿಟ್ ಆಗಿದೆ ಅನ್ನೋ ಮಾಹಿತಿ ನೋಡೋದಾದರೆ, ಹೊಸದಾಗಿ ಆ್ಯಡ್ ಆಗಿರೋ ಜಿಲ್ಲೆ ಬಂದು ತುಮಕೂರು ಜಿಲ್ಲೆಗೆ ಬಂದಿದೆ. ಹಾಗೆ ಇನ್ಯಾವ ಜಿಲ್ಲೆಗೆ ಬಂದಿದೆ ಅನ್ನೋದನ್ನ ಕೂಡ ತಿಳಿಸ್ತೀನಿ. ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಮತ್ತು ಜಾಸ್ತಿ ಜನ ಇನ್ಫಾರ್ಮೇಷನ್ ಏನು ಹೇಳ್ತಿದ್ದಾರೆ ಅಂದರೆ, ನಿನ್ನೆ ಯಾವ ಜಿಲ್ಲೆಯವ್ರಿಗೆ ಬಂದಿತ್ತೋ ಇವತ್ತು ಕೂಡ ಅದೇ ಜಿಲ್ಲೆಯವರು ನಮಗೆ ಹಣ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ವಿಜಯಪುರ ಡಿಸ್ಟಿಕ್ ಅವ್ರು ಹೇಳಿದ್ರು, ರಾಯಚೂರು ಆಗಿರಬಹುದು, ಧಾರವಾಡ, ಹುಬ್ಳಿ, ಗುಲ್ಬರ್ಗ ಈ ಡಿಸ್ಟಿಕ್ ಅವರು ಜಾಸ್ತಿ ಜನ ನಮಗೆ ಇವತ್ತು ಅಮೌಂಟು ಕ್ರೆಡಿಟ್ ಆಗಿದೆ ಅಂತ ತಿಳಿಸ್ತಾ ಇದ್ದಾರೆ. ಅಂದರೆ ನಿನ್ನೆ ಹಣ ಬಿಡುಗಡೆ ಆಗಿತ್ತು ಅಲ್ವಾ, ಒಂದಷ್ಟು ತಾಲೂಕು ಪಂಚಾಯಿತಿಗಳ ಒಂದಷ್ಟು ಜಿಲ್ಲೆಗಳಿಗೆ, ಅದೇ ಜಿಲ್ಲೆಯವರಿಗೆ ಇವತ್ತು ಕೂಡ ಅಮೌಂಟು ಕ್ರೆಡಿಟ್ ಆಗಿದೆ. ಹೊಸ ಜಿಲ್ಲೆಗಳು ತುಮಕೂರು ಒಂದು ಆ್ಯಡ್ ಆಗಿದೆ ಅನ್ನೋದು ಬಿಟ್ಟರೆ ಬೇರೆ ಯಾವುದೂ ಜಿಲ್ಲೆ ಸದ್ಯಕ್ಕೆ ಆ್ಯಡ್ ಆಗಿಲ್ಲ. ಎರಡನೇ ಹಂತದಲ್ಲಿ ಉಳಿದಂತಹ ಈಗ ಬೆಂಗಳೂರು ಗ್ರಾಮಾಂತರದವ್ರಿಗೆ ಬಂದಿಲ್ಲ, ಬೆಂಗಳೂರು ನಗರ ಬಂದಿಲ್ಲ, ರಾಮನಗರ ಬಂದಿಲ್ಲ, ಚಿಕ್ಕಬಳ್ಳಾಪುರ, ಚಿಕ್ಕಮಗಳೂರು, ದೊಡ್ಡಬಳ್ಳಾಪುರ, ಅದ್ರ ಜೊತೆಗೆ ಈ ಕಡೆ ಬರುವಂತಹ ದಕ್ಷಿಣ ಕನ್ನಡ, ಮಂಗಳೂರು, ಕೊಡಗು, ಮೈಸೂರು, ಮಂಡ್ಯ ಈ ಜಿಲ್ಲೆಯವ್ರಿಗೂ ಕೂಡ ಇನ್ನೂ ಹಣ ಬಿಡುಗಡೆ ಸ್ಟಾರ್ಟ್ ಆಗಿಲ್ಲ. ನಿನ್ನೆ ಯಾವ ಜಿಲ್ಲೆ 14 ಜಿಲ್ಲೆಗಳು ಬಂದಿತ್ತೋ ಇವತ್ತು ಕೂಡ ಅಲ್ಲಿರುವಂತಹ ಅದೇ ಪ್ರದೇಶದವರ ಮಹಿಳೆಯರಿಗೆ ಅಮೌಂಟು ಕ್ರೆಡಿಟ್ ಆಗ್ತಾ ಇದೆ. ರಾಯಚೂರು, ಹಾವೇರಿ, ಉಡುಪಿ, ಧಾರವಾಡ, ಬಾಗಲಕೋಟೆ, ವಿಜಯಪುರ, ಬೀದರ್, ಚಿತ್ರದುರ್ಗ, ಬೆಳಗಾವಿ, ಯಾದಗಿರಿ, ವಿಜಯನಗರ, ಕಲಬುರಗಿ, ಬಳ್ಳಾರಿ ಇದೇ ಡಿಸ್ಟಿಕ್ ಅವ್ರಿಗೆ ಇವತ್ತು ಕೂಡ ಅಮೌಂಟು ಕ್ರೆಡಿಟ್ ಆಗಿದೆ. ಹಾಗೆ ಒಂದಷ್ಟು ಸ್ಕ್ರೀನ್ಶಾಟ್ ಕೂಡ ಹಾಕಬೇಕಲ್ವಾ, ವಿತ್ ಪ್ರೂಫ್ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀವಿ ಅಂದರೆ ಬರೀ ಮಾತಲ್ಲಿ ಹೇಳಿದ್ರೆ ಹೇಗೆ ಸಾಧ್ಯ ಆಗುತ್ತೆ? ಅಮೌಂಟ್ ಬಂದಿರೋ ಸ್ಕ್ರೀನ್ಶಾಟ್ ಕೂಡ ಹಾಕಬೇಕಲ್ವಾ, ಅಥವಾ ಯಾರಾದರೂ ಗೊತ್ತಿರೋರು ಅಮೌಂಟ್ ಬಂದಿದೆ ಅಂತ ಹೇಳಬೇಕು ಅಲ್ವಾ. ಅದಕ್ಕೆ ನೋಡಿ ಸ್ಕ್ರೀನ್ಶಾಟ್ ಹಾಕಿದ್ದೀನಿ. ಕಮೆಂಟ್ಗಳು ಬಂದಿರೋದನ್ನ ನಾನು ನಿಮಗೆ ಸ್ಕ್ರೀನ್ಶಾಟ್ ತೆಗೆದು ಹಾಕ್ತಿದ್ದೀನಿ. ಕಲಬುರಗಿ ಡಿಸ್ಟಿಕ್ 16 ಮತ್ತು 17ನೇ ಕಂತಿನ ಹಣ ಬಂದಿದೆ, ಹಾಗೂ 2 ತಿಂಗಳ ಅಕ್ಕಿ ಹಣ ಬಂದಿದೆ ಅಂತ ಕಮೆಂಟ್ ಮಾಡಿದ್ದಾರೆ. ಇವ್ರಿಗೆ 2 ತಿಂಗಳದ್ದು ಕೂಡ ಕ್ರೆಡಿಟ್ ಆಗಿದೆ, ಅಕ್ಕಿ ಹಣ ಕೂಡ ಬಂದಿದೆ. ಅನ್ನಭಾಗ್ಯ ಫಲಾನುಭವಿಗಳು ಕೂಡ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು. ವಿಡಿಯೋ ನೋಡ್ತೀರಿ ಯಾರಿಗಾದರೂ ಕ್ರೆಡಿಟ್ ಆಗಿತ್ತು ಅಂದರೆ ಪ್ಲೀಸ್ ಕಮೆಂಟ್ ಮುಖಾಂತರ ತಿಳಿಸಿ. ನೆಕ್ಸ್ಟ್ ಕಮೆಂಟ್ ಬಂದು, ಮೇಡಮ್ ನಮಗೆ ಜನವರಿ ತಿಂಗಳಿನ ಗೃಹಲಕ್ಷ್ಮಿ ಹಣ ಇವತ್ತು ಮಧ್ಯಾಹ್ನ 1:30ಕ್ಕೆ ಬಂದಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಅವರಿಗೆ ಎಷ್ಟು ಹೇಳಿದರೂ ಕಡಿಮೆ, ನಮ್ಮಂಥ ಬಡ ಹೆಣ್ಣು ಮಕ್ಕಳ ಬೆಳಕಾಗಿದ್ದಾರೆ, ಜೈ ಕಾಂಗ್ರೆಸ್ ಅಂತ ಹಾಕಿದ್ದಾರೆ. 17ನೇ ಕಂತಿನ ಹಣ ಇವತ್ತು ಅವ್ರಿಗೆ ಜಮೆ ಆಗಿದೆ. 17 ಕಂತು ಬಂದಿದೆ ಮೇಡಮ್ ಅಂತ ಕಮೆಂಟ್ ಮಾಡಿದ್ದಾರೆ. ಹಾಯ್ ಮ್ಯಾಮ್, ನಮ್ಮ ಮಮ್ಮಿದು 16 ಕಂತು 5ನೇ ತಾರೀಕು ಬಂದಿದೆ, 17ನೇ ಕಂತಿನ ಹಣ ಇವತ್ತು ಕ್ರೆಡಿಟ್ ಆಗಿದೆ ಅಂತ ಮೆಸೇಜ್ ಹಾಕಿದ್ದಾರೆ. ವಿಜಯಪುರದವರು ಕೂಡ ನಮಗೆ ಅಮೌಂಟ್ ಬಂದಿದೆ ಅಂತ ಕಮೆಂಟ್ ಮಾಡಿದ್ದಾರೆ. ಅದೇ ರೀತಿ ಇನ್ನೊಬ್ಬರು ಕೂಡ ಕಮೆಂಟ್ ಮಾಡಿದ್ದಾರೆ, ಅವ್ರು ಬಂದು ರಾಯಚೂರು ಜಿಲ್ಲೆಯವರು, ನಮಗೂ ಕೂಡ 17ನೇ ಕಂತಿನ ಹಣ ಬಂದಿದೆ ಅಂತ ಕಮೆಂಟ್ ಮಾಡಿದ್ದಾರೆ. ನಿಮ್ಗೇನಾದರೂ ಬಂದಿದ್ದರೆ ನೀವು ಕೂಡ ಕಮೆಂಟ್ ಮಾಡಿ, ತುಂಬಾ ಹೆಲ್ಪ್ ಆಗೋದು. ನೆಕ್ಸ್ಟ್ ಬಂದು ಇನ್ನೊಬ್ರು ಕಮೆಂಟ್ ಮಾಡಿದರು, 17ನೇ ಕಂತಂದು 2,000 ರೂಪಾಯಿ ಅಮೌಂಟು ರಿಸೀವ್ ಆಗಿದೆ ಅಂತ ಹೇಳಿದ್ದಾರೆ. ಮತ್ತೊಬ್ಬರು ಎಸ್ ಐ ರಿಸೀವ್ಡ್ 7th ಇನ್ಸ್ಟಾಲ್ಮೆಂಟ್ ಮನಿ ಅಂತ ಕೂಡ ಹಾಕಿದ್ದಾರೆ. ನೀವು ಕೂಡ ಕಮೆಂಟ್ ಮಾಡ್ಬೋದು. ಹಾಗೆ ಜನಸಮಯ ಟೆಲಿಗ್ರಾಮ್ ಗ್ರೂಪ್ಗೆ ಯಾರಾದರೂ ಜಾಯ್ನ್ ಆಗಿಲ್ಲ ಅಂದರೆ ದಯವಿಟ್ಟು ಜಾಯ್ನ್ ಆಗಿ. ಹೊಸ ಜಿಲ್ಲೆಗೆ ಯಾವುದಿಗಾದರೂ ಇವತ್ತು ಅಮೌಂಟ್ ಬಂದಿದ್ರೆ ಅವರು ಕೂಡ ಕಮೆಂಟ್ ಮಾಡಿ. ಇವರೆಲ್ಲರದ್ದು ಕಮೆಂಟ್ ಬಂದು ಮಧ್ಯಾಹ್ನ 3 ಗಂಟೆ ನಂತರ ಆಗಿದೆ. 3 ಗಂಟೆ ಮೇಲೆ ಕಮೆಂಟ್ ಮಾಡಿದ್ದಾರೆ ಅಂದರೆ ಇವತ್ತು ಮಂಗಳವಾರ ಮಧ್ಯಾಹ್ನ 3 ಗಂಟೆ ನಂತರ ಗೃಹಲಕ್ಷ್ಮಿ ಯೋಜನೆಯ 17ನೇ ಕಂತಿನ ಹಣ ಬಿಡುಗಡೆ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ. ಇನ್ನೂ ಕೂಡ ತುಂಬಾ ಟೈಮ್ ಇದೆ. ಆಲ್ಮೋಸ್ಟ್ ಇವತ್ತು ನಿನ್ನೆಯಿಂದ ಹೇಳಬೇಕು ಅಂದರೆ 14-15 ಜಿಲ್ಲೆಗೆ ಕ್ರೆಡಿಟ್ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ ಅಲ್ವಾ.
ಇದೇ ಸ್ಪೀಡಲ್ಲಿ ಅಮೌಂಟ್ ಕ್ರೆಡಿಟ್ ಆಯಿತು ಅಂದರೆ ಕೇವಲ ಒಂದು ವಾರದಲ್ಲೇ ಎಲ್ಲ ಮಹಿಳೆಯರ ಖಾತೆಗೆ ಅಮೌಂಟ್ ಬರುತ್ತೆ. ಇಲ್ಲ ಅಂದರೆ ಸ್ವಲ್ಪ ಲೇಟ್ ಆಗುತ್ತೆ. ಇನ್ನೂ ಕೂಡ ಸುಮಾರು ಜಿಲ್ಲೆಗಳಿಗೆ ಹಣ ಬಿಡುಗಡೆನೇ ಆಗಿಲ್ಲ, ಒಬ್ರಿಗೂ ಕೂಡ ಹಣ ಹೋಗೇ ಇಲ್ಲ. ಆದಷ್ಟು ಬೇಗ ಎಲ್ಲ ಮಹಿಳೆಯರ ಖಾತೆಗೆ ಬರುತ್ತೆ. ಸುಮಾರು 2,400 ಕೋಟಿ ಹಣ ಈ ಸಲ ಬಿಡುಗಡೆ ಆಗಿದೆಯಂತೆ. 1,22,00,000 ಜನ ಮಹಿಳೆಯರ ಖಾತೆಗೆ ಹೋಗಬೇಕು ಅಂದರೆ ಸ್ವಲ್ಪ ಟೈಮ್ ತಗೊಳುತ್ತಲ್ವಾ. ವೆಯ್ಟ್ ಮಾಡಿ. ಜಿಲ್ಲೆವಾರು, ತಾಲೂಕುವಾರು, ಪಂಚಾಯಿತಿವಾರು ಕೂಡ ಹಣ ಬರುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಯಾರಾದ್ರಿಗಾದ್ರೂ ಹಣ ಬಂದಿಲ್ಲ ಅಂದರೆ ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಸುಮಾರು 2-3 ದಿನ ಲೇಟ್ ಆದರೂ ಕೂಡ ಖಂಡಿತವಾಗ್ಲೂ ಬರುತ್ತೆ. ಒಂದೇ ತಿಂಗಳಲ್ಲಿ 4,00,000 ರೂಪಾಯಿ ಅಮೌಂಟು ಕ್ರೆಡಿಟ್ ಆಗಿದೆ. ಸಿದ್ದರಾಮಯ್ಯ ಅವರಿಗೆ ಸುಮಾರು ಜನ ಶುಭಾಶಯ ಕೋರ್ತಾ ಇದ್ದಾರೆ. ಅವರಿಂದ ತುಂಬ ಜನಕ್ಕೆ ಹೆಲ್ಪ್ ಆಗಿದೆ ಅಂತ. ಹಾಗೆ ಸುಮಾರು ಜನಕ್ಕೆ ನಿಜವಾಗ್ಲೂ ಸಹಾಯ ಆಗುತ್ತೆ, ಬಡವರಿಗೆ, ಮಧ್ಯಮ ವರ್ಗದವ್ರಿಗೆ. ಇನ್ನೊಂದು ಕಡೆ ಅನ್ನಭಾಗ್ಯ ಯೋಜನೆ 2 ತಿಂಗಳು ಹಣ ಹಾಕ್ತಾ ಇದ್ದಾರೆ. 850 ಸುಮಾರು ಜನಕ್ಕೆ 1,700 ರೂಪಾಯಿ ಸಿಕ್ಕಿದ್ರೆ ಕೆಲವರಿಗೆ 170 ರೂಪಾಯಿ ಸಿಕ್ಕಿರುತ್ತೆ. ಅದೇ ರೀತಿಯಾಗಿ ಅವ್ರಿಗೆ ಅನುಕೂಲಕ್ಕೆ ಮತ್ತು ಅವರ ಮನೇಲಿರೋ ಜನಕ್ಕೆ ತಕ್ಕಂತೆ ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಕೂಡ ಹಣ ಬರ್ತಾ ಇದೆ. ಈ ಕಡೆ ಗೃಹಲಕ್ಷ್ಮಿ ಯೋಜನೆಯ ಹಣ ಕೂಡ ಬರ್ತಾ ಇದೆ. ಯಾರಿಗಾದರೂ ಅಮೌಂಟ್ ಬಂದಿದ್ರೆ ಮತ್ತೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇಲ್ಲಿವರೆಗೂ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.